ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಸಪ್ತಮ ಅಧ್ಯಾಯ. ಮಣಿಗುಪ್ತಾದಿ ವೈಶ್ಯರು ಶಿವಪಾರ್ವತಿಯರ ಕಲ್ಯಾಣ ಕಥೆಯನ್ನು ಕೇಳಿ ಬಹು ಸಂತಸಗೊಂಡರು. ಅವರಲ್ಲಿ ಶ್ರವಣ ಕುತೂಹಲವು ಹೆಚ್ಚಿತು. ಆಗ ಅವರು ಸಾಲಂಕಾಯನ ಋಷಿಯನ್ನು ನೋಡಿ, ಏ ಮುನಿಚಂದ್ರಮರೆ, ಅದ್ಭುತವೂ ಲೋಕಪ್ರಸಿದ್ಧವೂ ಆದ ಈಶ್ವರನ ವಿವಾಹವನ್ನು ಕುರಿತು ನಿಮ್ಮಿಂದ ಕೇಳಿದೆವು. ಇನ್ನು ಕುಮಾರಸ್ವಾಮಿಯ ಜನನ, ತಾರಕಾಸುರನ ಸಂಹಾರಗಳನ್ನು ಕುರಿತ ವಿಷಯವನ್ನು ಕೇಳಬೇಕೆಂಬ ವಾಂಛೆಯಿಂದ ನಾವೆಲ್ಲರೂ ಕುತೂಹಲದಿಂದಿರುವೆವು ಎಂದು ಭಿನ್ನವಿಸಿಕೊಂಡರು. ಆಗ ಸಾಲಂಕಾಯನವರು ಹೀಗೆ ಹೇಳತೊಡಗಿದರು. ಏ ವೈಶ್ಯೋತ್ತಮರೇ, ಪುರಾತನವಾದ ಪುಣ್ಯ ಚರಿತ್ರೆಯ ಬಗ್ಗೆ ನೀವು ಚೆನ್ನಾಗಿ ಪ್ರಶ್ನಿಸಿದ್ದೀರಿ. ನೀವು ಕೇಳಿದ ಪ್ರಕಾರ ಅತ್ಯದ್ಭುತವಾದ ಕುಮಾರ ಸಂಭವ ಕಥೆಯನ್ನು, ಲೋಕಭಯಂಕರನಾದ ತಾರಕಾಸುರನ ಸಂಹಾರ ಚರಿತ್ರೆಯನ್ನು ಹೇಳುತ್ತಿರುವೆ. ಕುಮಾರ ಸಂಭವ, ತಾರಕಾಸುರ ವಧೆ. ಈಶ್ವರನು ರಜತಚಲ ಕಂದರದಲ್ಲಿ ಪಾರ್ವತಿಯೊಡಗೂಡಿ ಬಹು ಸಂವತ್ಸರಗಳ ಕಾಲ ಪ್ರಣಯ ಕ್ರೀಡೆಯಲ್ಲಿ ಇದನ್ನು ತಾರಕಾಸುರನು ಅತ್ಯಾಚಾರಿಗಳಿಗೆ ಗುರಿಯಾಗಿ ನಡೆಗುತ್ತಿದ್ದ ಅವಿನಿಯನ್ನು ನೋಡಿ ದೇವತೆಗಳು ಗೌರೀಶ್ವರನರ ಸ್ಥಿತಿಯನ್ನು ತಿಳಿಯಲು ಬಯಸಿ ಅಲ್ಲಿಗೆ ಹೋಗಿ ಅವರ ಪ್ರಣಯಕ್ಕೆ ಭಂಗ ಉಂಟು ಮಾಡಿದರು. ಆದ್ದರಿಂದ ಪಾರ್ವತಿಯು ಕುಪಿತಳಾಗಿ ದೇವತೆಗಳನ್ನು ಶಪಿಸಿ ಈಶ್ವರನನ್ನು ಬಿಟ್ಟು ಹೋದಳು. ಆಗ ಈಶ್ವರನು ತನ್ನ ತೇಜಸ್ಸನ್ನು ಅಗ್ನಿಯಲ್ಲಿ ಬಿಡಲು ಆ ಅಗ್ನಿಹೋತ್ರನು ಆ ತೇಜಸ್ಸನ್ನು ಭರಿಸಲಾರದೆ ಗಂಗೆಯಲ್ಲಿ ಬಿಟ್ಟನು. ಅದೇ ಸಮಯಕ್ಕೆ 6 ಮಂದಿ ಕೃತಿಕಾ ಕನ್ಯೆಯರು ಅಲ್ಲಿ ಸ್ನಾನಕ್ಕೆ ಬಂದರು. ಗಂಗೆಯಲ್ಲಿದ್ದ ಶವತೇಜಸ್ಸಿನ ಪ್ರಭಾವದಿಂದ ಅವರು 6 ಮಂದಿ ಪುತ್ರರಿಗೆ ಜನ್ಮ ನೀಡಿದರು. ಆ ಷಟ್ಕೃತಿಕೆಯರು ಆ ಶಿಶುಗಳನ್ನು ಒಟ್ಟಿಗೆ ಸೇರಿಸಲು ಷಣ್ಮುಖನಾದ ಕುಮಾರಸ್ವಾಮಿಯು ರೂಪ ತಾಳಿದನು. ಆ ಕುಮಾರನನ್ನು ಅವರೇ ಸಾಕಿ ಬೆಳೆಸಿದರು. ಯೌವನವಂತನಾದ ಬಳಿಕ ಆ ಕುಮಾರಸ್ವಾಮಿಗೆ ದೇವತೆಗಳು ತಾರಕಾಸುರನ ದುರಾಗತಗಳನ್ನೆಲ್ಲ ಕುರಿತು ನಿವೇದಿಸಿದರು. ಆಗ ಕುಮಾರಸ್ವಾಮಿಯು ಕ್ರೋಧಾರುಣ ನೇತ್ರನಾಗಿ ರುದ್ರಗಣ, ಆದಿತ್ಯಗಣ, ಮರುದ್ಗಣ, ಸಿದ್ಧಗಣ, ಗಂಧರ್ವಗಣಾದಿಗಳನ್ನು ಕರೆದುಕೊಂಡು ತಾರಕಾಸುರ ಸಂಹಾರಕ್ಕಾಗಿ ಮಾಯಾವತಿ ಪಟ್ಟಣಕ್ಕೆ ಹೊರಟನು. ಆ ಬಳಿಕ ದೇವದಾನವರ ನಡುವೆ 12 ವರ್ಷಗಳ ಕಾಲ ಘೋರವಾದ ಕದನವು ನಡೆಯಿತು. ಅಭೇದ್ಯವಾಗಿ ಭಯಂಕರ ತಾರಕಾಸುರಮಯವಾದ ಆ ಮಹಾಯುದ್ಧದಲ್ಲಿ ಕುಮಾರಸ್ವಾಮಿಯು ತನ್ನ ಶಕ್ತಿಯ ಯುದ್ಧದಿಂದ ತಾರಕಾಸುರನನ್ನು ಸಂಹರಿಸಿ, ತಾರಕಾಸುರನು ಮರಣಿಸಿದ ಕೂಡಲೇ ಹತಶೇಷರಾದ ರಾಕ್ಷಸರೆಲ್ಲರೂ ಪಾತಾಳಕ್ಕೆ ಓಡಿಹೋದರು. ಈಶ್ವರನು ಲೋಕ ಕಲ್ಯಾಣಾರ್ಥವಾಗಿ ಕೈಲಾಸವಾಸಿಗಳಾದ ವೈಶ್ಯರನ್ನು ಭೂಲೋಕಕ್ಕೆ ಕಳುಹಿಸಲು ನಿರ್ಣಯಿಸುವಿಕೆ. ಲೋಕಕಂಟಕನಾದ ತಾರಕಾಸುರನ ಮರಣದಿಂದ ಸಮಸ್ತ ಲೋಕಗಳಲ್ಲಿ ಆನಂದೋತ್ಸಾಹಗಳು ಒಮ್ಮೆ ಹರಿದವು. ಕುಮಾರಸ್ವಾಮಿಯು ಸಾಧಿಸಿದ ವಿಜಯಕ್ಕೆ ಶಿವಪಾರ್ವತಿಯರು ಅಮಿತಾನಂದ ಹೊಂದಿ ಕೈಲಾಸದಲ್ಲಿ ಅದ್ಭುತವಾದ ಆನಂದೋತ್ಸಾಹಗಳಿಂದ ವಿಜಯೋತ್ಸವವನ್ನು ನಡೆಸಿಕೊಂಡರು. ಆ ಸಂದರ್ಭದಲ್ಲಿ ಗೌರೀಶ್ವರರು ಕಲ್ಯಾಣ ದಿನೋತ್ಸವವನ್ನು ಕೂಡ ಎಷ್ಟೋ ವೈಭವದಿಂದ ಜರುಗಿತು. ಸಮಸ್ತ ದೇವತೆಗಳು ಆ ಮಹೋತ್ಸವದಲ್ಲಿ ಭಾಗವಹಿಸಿದರು. ದೇವತೆಗಳ ಜಯ ಜಯಧ್ವನಿಗಳಿಂದ ದಶದಿಕ್ಕುಗಳು ತುಂಬಿ ಹೋದವು. ಆನಂತರ ವಿಷ್ಣು ಭಗವಾನನು ಶಿವಪಾರ್ವತಿಯರಿಗೆ ರತ್ನ ನಿರ್ಮಿತ ಕಿರೀಟವನ್ನು, ಎಂದಿಗೂ ಬಾಡದ ಪರಿಮಳವನ್ನು, ನಿಗದ ಪದ್ಮಮಾಲಿಕೆಯನ್ನು ಬಹುಮಾನವಾಗಿತ್ತು ಅವರ ಕುಮಾರನನ್ನು ಪ್ರಶಂಸಿಸಿದನು. ಈ ವಿಧದಲ್ಲಿಯೇ ಸಕಲ ಲೋಕವಾಸಿಗಳಾದ ದೇವತೆಗಳು ತಾವು ಅರ್ಜಿಸಿದ ವಸ್ತುಗಳಲ್ಲಿ ಅಪಾರ ಶ್ರೇಷ್ಠವಾದವುಗಳನ್ನು ಗೌರೀಶ್ವರರಿಗೂ ಕುಮಾರಸ್ವಾಮಿಗೂ ಕಾಣಿಕೆಗಳನ್ನಾಗಿ ಸಮರ್ಪಿಸಿದರು. ಆಗ ಮಹಾದೇವನು ಸಂತೋಷಿಸಿ ಸರ್ವ ದೇವತೆಗಳಿಂದ ಸಮಸ್ತ ಲೋಕದಲ್ಲಿರುವರಿಂದ ಸಮರ್ಪಿಸಲ್ಪಟ್ಟ ಕಾಣಿಕೆಗಳನ್ನು ಪ್ರೀತಮನಸ್ಕನಾಗಿ ನೋಡಿದನು. ಭೂಲೋಕವಾಸಿಗಳಿಂದ ಮಾತ್ರ ಯಾವ ಕಾಣಿಕೆಯೂ ಬಾರದಿರುವುದನ್ನು ಗಮನಿಸಿ ಯಕ್ಷರಾಜನಾದ ಕುಬೇರನೊಡನೆಯೇ ಧನದ ಎಲ್ಲ ಲೋಕದವರು ಚಿತ್ರ ವಿಚಿತ್ರವಾದ ಕಾಣಿಕೆಗಳನ್ನು ನೀಡಿದ ಈ ಸಮಯದಲ್ಲಿ ಭೂಲೋಕವಾಸಿಗಳು ಸುಗಂಧ ದ್ರವ್ಯಗಳನ್ನಾದರೂ ತಂದು ಸಮರ್ಪಿಸಲಿಲ್ಲವೇಕೆ? ಅಜ್ಞಾನದಿಂದಲೇ ಅಥವಾ ಮಂದತಿಶಯದಿಂದಲೇ ಅಥವಾ ನನ್ನಲ್ಲಿ ಅನಾಧಾರಣೆಯಿಂದಲೇ ಎಂದು ಪ್ರಶ್ನಿಸಿದನು. ಆಗ ಕುಬೇರನು ವಿನಯದಿಂದ ಶಿರಬಾಗಿ ಪರಮೇಶ್ವರನೊಡನೆ, ಏ ದೇವಾದಿದೇವ, ತಾರಕಾಸುರನ ಆಗ್ರಹದಿಂದ ಭೂಲೋಕದಲ್ಲಿ ವರ್ಣಧರ್ಮಗಳು ಕ್ಷೀಣಿಸಿವೆ. ಅಸಹನೀಯ ಕ್ಷಮವೂ ಸಂಭವಿಸಿದೆ. ತಾರಕಾಸುರನಿಂದ ಭೀತರವ ರಾಜರು ಪರ್ವತ ಭೂಮಿಗಳಲ್ಲೂ, ಬ್ರಾಹ್ಮಣರು ಗೌತಮ ಮಹರ್ಷಿ ಆಶ್ರಮದಲ್ಲಿಯೂ, ವೈಶ್ಯರು ಗೋಬೀಲದಲ್ಲಿಯೂ ಅಡಗಿಕೊಂಡಿದ್ದಾರೆ.
ಮತ್ತೆ ಲೋಕದಲ್ಲಿ ಇಂಥ ವಿಷಮ ಪರಿಸ್ಥಿತಿಗಳು ನೆಲೆಸಿರುವುದರಿಂದ ಅಲ್ಲಿಂದ ಕಾಣಿಕೆಗಳು ಬಂದಿಲ್ಲ ಎಂದು ಭಿನ್ನವಿಸಿಕೊಂಡನು. ಆ ಸಮಯದಲ್ಲಿ ನಾರದನು ಎದ್ದು, ಮಹೇಶ್ವರ, ಭೂಲೋಕದಲ್ಲಿಯ ತೇಜೋವಂತರಾದ ಪೂರ್ವ ವೈಶ್ಯರು ನಿಮ್ಮ ಅನುಗ್ರಹವನ್ನು ಸಾಧಿಸಿಕೊಂಡು ಕೈಲಾಸವಾಸಿಗಳಾಗಿ ಇಲ್ಲಿಯೇ ಆನಂದಿಸುತ್ತಿರುವರು. ಇಂಥ ಪರಿಸ್ಥಿತಿಯಲ್ಲಿ ಅವರೇ ಭೂಲೋಕದಲ್ಲಿ ಮತ್ತೆ ಸಂಪತ್ ಸಮೃದ್ಧಿಗಳನ್ನು ಸಾಧಿಸಬಲ್ಲ ಸಮರ್ಥರು. ಇಲ್ಲಿರುವ ಸಿದ್ಧವೈಶ್ಯರನ್ನು ಭೂಲೋಕಕ್ಕೆ ಕಳಿಸಿದರೆ ಅವರು ಆ ಲೋಕವನ್ನು ಪುನಃ ಉದ್ಧರಿಸಬಲ್ಲರು ಎಂದು ನುಡಿದನು. ಆ ಮಾತುಗಳನ್ನು ಕೇಳಿದ ಶಂಕರನು ಕೈಲಾಸವಾಸಿಗಳಾದ ವೈಶ್ಯರನ್ನು ಲೋಕ ಕಲ್ಯಾಣಾರ್ಥವಾಗಿ ಭೂಲೋಕಕ್ಕೆ ಕಳುಹಿಸುವುದೇ ಸಮುಚಿತವೆಂದು ಆಲೋಚಿಸತೊಡಗಿದರು. ವೈಶ್ಯರ ಚಿಂತೆ. ಅವರಿಗೆ ತ್ರಿಮೂರ್ತಿಗಳ ಅಭಯ ಪ್ರದಾನ. ಸ್ವಲ್ಪ ಸಮಯ ಕಳೆಯಿತು. ಕಾಲಗತಿಯನ್ನು ತಿಳಿದ ನಾರದನು ಕೈಲಾಸವನ್ನು ಸೇರಿ ಈಶ್ವರ ಸಾನ್ನಿಧ್ಯವನ್ನು ಹೊಂದಿ ಮಹಾದೇವನೊಡನೆ ತಾರಕಾಸುರನ ದೋಷಗಳಿಂದ ಭೂತಲವು 1000 ಸಂವತ್ಸರಗಳ ಕಾಲ ಅನಾವೃಷ್ಟಿಯಿಂದ ಜಲರಹಿತವಾಗಿ ಬಿಟ್ಟಿತ್ತು. ಶಾಕಾಂಬರಿ ದೇವಿಯ ಪ್ರಸಾದದಿಂದ ಶಾಖಗಳನ್ನು ಪ್ರಜೆಗಳು ಆಹಾರವಾಗಿ ಸೇವಿಸಿಕೊಂಡು ಜೀವಿಸುತ್ತಿದ್ದರು. ಸಂಕಟಕ್ಕೊಳಗಾದ ವೈಶ್ಯರು ಗೋಬೇಲದಲ್ಲಿ ಪ್ರವೇಶಿಸಿ ಇಂದಿಗೂ ಹೊರಕ್ಕೆ ಬಂದಿಲ್ಲ ಎಂದು ಭಿನ್ನವಿಸಿಕೊಂಡನು. ಆಗ ಮಹೇಶ್ವರನು ವೈಶ್ಯನಾಯಕನಾದ ಸೋಮದತ್ತನನ್ನು ನೋಡಿ, ಪುತ್ರನೇ, ಗೋಬೇಲದಲ್ಲಿ ಪ್ರವೇಶಿಸಿರುವ ನಿನ್ನ ವಂಶೀಯರನ್ನು ನೀನು ಉದ್ಧರಿಸು. ಅದಕ್ಕಾಗಿಯೇ ಇವರೆಲ್ಲರೂ ಲೋಕಾಹಿತಾರ್ಥವಾಗಿ ಭೂಲೋಕಕ್ಕೆ ಹೋಗಬೇಕಾಗಿದೆ. ಈ ಕರೆಯಲ್ಲಿ ಕವ್ಯ ದ್ರವ್ಯಗಳು, ಪ್ರಶಸ್ತ ವಸ್ತ್ರಗಳು ಮೊದಲಾದ ವಸ್ತುಗಳನ್ನು ಅಭಿವೃದ್ಧಿಗೊಳಿಸಿ ಅವನೀಯವನ್ನು ಮತ್ತೆ ಸುಸಂಪನ್ನಗೊಳಿಸಬೇಕು. ಹೀಗೆ ಭೂಮಿಯನ್ನು ಉದ್ಧರಿಸಿದ ಬಳಿಕ ಮತ್ತೆ ಶಾಶ್ವತವಾದ ಪರಮಪದವನ್ನು ನೀವು ಹೊಂದಬಲ್ಲಿರಿ ಎಂದು ಮಧುರ ವಚನಗಳಿಂದ ನುಡಿದ ಶಿವನ ನುಡಿಗಳನ್ನು ಕೇಳಿದ ವೈಶ್ಯರು ಅತೀವ ಕಳವಳಗೊಂಡರು. ಅವರು ಈಶ್ವರನನ್ನು ನೋಡಿ, ಏ ಕರುಣಾಮಯ ಮೂರ್ತಿಯೇ, ನಿನ್ನ ಪಾದಾರವಿಂದ ಮಕರಂದಲ್ಲಿ ಆಸಕ್ತ ಚಿತ್ತರಾದ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ಆಗಲಿ ಪಾಪಮಯವಾದ ಭೂಲೋಕಕ್ಕೆ ಹೇಗೆ ಹೋಗಬಲ್ಲೆವು ಎಂದು ವಿಲಪಿಸಿದರು. ಆಗ ಈಶ್ವರನು ಅವರೊಡನೆ, ಕುಮಾರರೇ, ನೀವು ದುಃಖಿಸಲು ತಕ್ಕದ್ದಲ್ಲ. ಲೋಕೋಪಕಾರಕ್ಕಾಗಿ ಭೂಲೋಕಕ್ಕೆ ಹೋಗಿರಿ. ನೀವು ಯಾವ ಪ್ರದೇಶದಲ್ಲಿ ವಾಸಿಸುತ್ತೀರೋ ಆ ದೇಶವು ರೋಗರಹಿತವಾಗಬಲ್ಲದು. ಅಲ್ಲಿ ನಿತ್ಯವೂ ಧರ್ಮವು ವೃದ್ಧಿ ಹೊಂದುವುದು, ಧನಧಾನ್ಯಾದಿ ಸಂಪತ್ತುಗಳು ಬೆಳೆಯುವವು. ಆ ಲೋಕದಲ್ಲಿ ನಾನು ನಿಮಗಾಗಿ ವಿಶ್ವಕರ್ಮದಿಂದ 18 ಪಟ್ಟಣಗಳನ್ನು ನಿರ್ಮಾಣ ಮಾಡಿಸಿ ನಿಮ್ಮ ಮುಖ್ಯ ಪಟ್ಟಣದಲ್ಲಿ ಆಚಾರ್ಯಾವತಾರನಾಗಿ ನಾಗೇಶ್ವರರ ನಾಮದಿಂದ ಗೌರಿ ಸಮೇತನಾಗಿ ವಿರಾಜಿಸುತ್ತಾ ನಿಮ್ಮನ್ನು ಕಾಪಾಡುವೆನು. ನಿಮ್ಮ ಕುಲದೇವತೆಯಾದ ಯೋಗಮಾಯ ಕನ್ಯೆಯು ವಿಂಧ್ಯವಾಸಿನಿ ನಾಮದಿಂದ ಅರ್ಚಾವತಾರಳಾಗಿ ನೆಲೆಸುವಳು. ಲಕ್ಷ್ಮೀನಾರಾಯಣರು ಕೋನಕಾಮಾಲ ಜನಾರ್ದನರ ಹೆಸರಿನಲ್ಲಿ ಆಚಾರ್ಯವರ್ತರಾಗಿ ಅಲ್ಲಿ ಅವತರಿಸುವರು. ಬ್ರಹ್ಮನೂ ಕೂಡ ಭಾಸ್ಕರಾಚಾರ್ಯ ನಾಮದಿಂದ ಭೃಗುವಂಶದಲ್ಲಿ ಪ್ರಭವಿಸುವನು. ಏ ವೈಶ್ಯೋತ್ತಮನೇ, ನೀವೆಲ್ಲರೂ ರಮ್ಯವಾದ ಪೆನುಗೊಂಡೆ ಎಂಬ ನಗರದಲ್ಲಿ ಕಾಲಾಂತರದಲ್ಲಿ ಮತ್ತೆ ಜನ್ಮ ತಾಳಿ ಬಹುಕಾಲ ವಾಸಿಸಿ ಒಂದಾನೊಂದು ಕಾರಣದಿಂದ ಅಗ್ನಿಯಲ್ಲಿ ಪ್ರವೇಶಿಸಿ ಮತ್ತೆ ಪರಾಂಧಾಮವನ್ನು ಸೇರಬಲ್ಲಿರಿ. ಆದ್ದರಿಂದ ನನ್ನ ಆಜ್ಞೆಯನ್ನು ಅನುಸರಿಸಿ ನೀವೀಗ ಭುವಿಗೆ ತೆರಳಿರಿ ಎಂದು ಆದೇಶಿಸಿದನು. ಸೋಮದತ್ತಾದಿ ವೈಶ್ಯರು ತಮ್ಮ ಹೃದಯಗಳಲ್ಲಿ ಹೊಮ್ಮುತ್ತಿದ್ದ ದುಃಖವನ್ನು ಅಡಗಿಸಿಕೊಂಡು ವಿನಮ್ರವಾಗಿ ಶಿವನಿಗೆ ನಮಸ್ಕರಿಸಿ ಬೀಳ್ಕೊಂಡು ಬ್ರಹ್ಮನ ಸನ್ನಿಧಿಗೆ ಹೋದರು. ಬ್ರಹ್ಮದೇವನು ಅವರನ್ನು ಸಮಾಧಾನಗೊಳಿಸಿ, ವೈಶ್ಯ ಪುಂಗವರೇ, ಇದೆಲ್ಲವೂ ಪರಾಂಬಿಕೆಯ ಸಂಕಲ್ಪವಾನುಸಾರವೇ ನಡೆಯುತ್ತಿದೆ. ನೀವು ಭೂಲೋಕಕ್ಕೆ ಹೋಗದೆ ತಪ್ಪದು. ಆದರೂ ಯೋನಿ ಜನ್ಮವು ಬಹಳ ಅಸಹನೀಯವೆಂದು ನೀವು ಬಾಧೆಗೊಳ್ಳಬೇಡಿರಿ. ನಿಮಗೆ ನಿತ್ಯರಾಧ್ಯೆಯೂ ಗೋಲೋಕವಾಸಿನಿಯೂ ಆದ ಕಾಮಧೇನುವನ್ನು ಪ್ರಾರ್ಥಿಸಿರಿ. ಕೊಂಚ ಕಾಲ ಗೋಗರ್ಭ ಪ್ರದೇಶದಲ್ಲಿ ವಾಸಿದವರಾಗಿ ನೀವು ಅನಂತರ ಗೋಕರ್ಣ ಕ್ಷೇತ್ರದ ದ್ವಾರ ಆಯೋನಿಜರಾಗಿ ಭೂಲೋಕದಲ್ಲಿ ಅವತರಿಸಬಲ್ಲಿರಿ. ಈಗ ನೀವು ಕ್ಷೀರ ಸಮುದ್ರಕ್ಕೆ ಹೋಗಿ ದೇವದೇವನಾದ ಶ್ರೀ ಮಹಾವಿಷ್ಣುವನ್ನು ತಪಸ್ಸಿನಿಂದ ಆರಾಧಿಸಿರಿ ಎಂದು ಹೇಳಿದನು. ಆಗ ಸಿದ್ಧವೈಶ್ಯರು ಬ್ರಹ್ಮದೇವನ ವಾಚನಾನುಸಾರ ಶ್ರೀ ಮಹಾವಿಷ್ಣುವನ್ನು ಉಪಾಸಿಸಿದರು. ವಿಷ್ಣು ಭಗವಾನನು ಪ್ರಸನ್ನನಾಗಿ ಅವರಿಗೆ ದರ್ಶನಮಿತ್ತು, ಪುತ್ರರೇ, ನಾನು ಗೋದಾವರಿ ನದಿ ತೀರದಲ್ಲಿ ನಮ್ಮ ಮುಖ್ಯ ಪಟ್ಟಣದಲ್ಲಿ ಜನಾರ್ದನನೆಂಬ ಹೆಸರಿನಲ್ಲಿ ಆರ್ಚಾವತಾರನಾಗಿ ನೆಲೆಸಿ ನಿಮಗೆ ಇಷ್ಟ ಕರ್ಮಾರ್ಥ್ಯ ಸಿದ್ಧಿಗಳನ್ನು ಪ್ರಸಾದಿಸುವೆ. ಲಕ್ಷ್ಮೀದೇವಿಯು
ಕೊನಕಮಲ್ಲ ಎಂಬ ಹೆಸರಲ್ಲಿ ನನ್ನ ಜೊತೆಯಲ್ಲಿ ನೆಲೆಸುವಳು. ಸಮಸ್ತ ಭೋಗ ಭಾಗ್ಯಗಳು ತುಂಬಿ ತುಳುಕುವಂತಾಗಲಿ. ನೀವು ಪರಾಶಕ್ತಿಯನ್ನು, ಶಂಕರನನ್ನು, ನನ್ನನ್ನು ಪೂಜಿಸುತ್ತಾ ನಿಮ್ಮ ವಂಶವು ಚಂದ್ರ ತಾರಕಾರ್ಕವಾಗಿ ಇರುವಂತೆ ನಿಲ್ಲಿಸಿ. ನೀವು ಪರಮಧಾಮವನ್ನು ಸೇರಿ ಆನಂದಿಸುವಂತಾಗಲಿ ಎಂದು ವರವನ್ನಿತ್ತು ಕಳುಹಿಸಿದನು. ಬಳಿಕ ಆ ಸಿದ್ಧವೈಶ್ಯರು ಆದಿಯಿಂದಲೂ ತಮಗೆ ಆರಾಧ್ಯ ದೈವವಾದ ಯೋಗಮಾಯ ಕನ್ಯೆಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿದರು. ಆಗ ಆ ದೇವಿಯು ಕರುಣಾಂತರಂಗದಿಂದ ಅವರಿಗೆ ದರ್ಶನವಿತ್ತು. ಹೇ ಕುಮಾರರೇ, ನೀವು ಭೂಲೋಕಕ್ಕೆ ಹೋಗಬೇಕಾಗಿ ಬಂದುದಕ್ಕೆ ಚಿಂತಿಸುವುದು ಉಚಿತವಲ್ಲ. ಭವಿಷ್ಯದಲ್ಲಿ ನಿಮ್ಮ ನಾಯಕನಾದ ಸೋಮದತ್ತನು ಕುಸುಮಶ್ರೇಷ್ಠಿ ಎಂಬ ಹೆಸರಿನಲ್ಲಿ ನಿಮ್ಮ ವಂಶದಲ್ಲಿ ಮತ್ತೆ ಜನ್ಮ ತಾಳಬಲ್ಲನು. ಆಗ ನಾನು ಅವನಿಗೆ ಮಗಳಾಗಿ ವಾಸವಿ ಕನ್ಯಕೆಯ ಹೆಸರಿನಲ್ಲಿ ಭುವಿಯಲ್ಲಿ ಅವತರಿಸಿ ಧರ್ಮ ಪ್ರತಿಷ್ಠಾಪನೆಯ ಮಾಡಿ ನಿಮಗೆ ಮೋಕ್ಷವನ್ನು ಪ್ರಸಾದಿಸುವೆನು. ಈಗ ನೀವು ಸ್ವಲ್ಪ ಸಮಯ ಗೋಗರ್ಭ ಪ್ರದೇಶದಲ್ಲಿ ನಿವಸಿಸಿ ಬಳಿಕ ಗೋಕರ್ಣ ದೇಶದ ದ್ವಾರ ಆಯೋನಿಜರಾಗಿ ಭುವಿಯಲ್ಲಿ ಅವತರಿಸಿರಿ ಎಂದು ಹೇಳಿ ಅಂತರ್ಧಾನಾದಳು. ವೈಶ್ಯರ ಮಹಾಪ್ರಸ್ಥಾನ. ತರುವಾಯ ಆ ವೈಶ್ಯರು ತಮ್ಮ ಚಿಂತೆಯನ್ನು ಬಿಟ್ಟು ಕೈಲಾಸದಿಂದ ಮಹಾಪ್ರಸ್ಥಾನಕ್ಕೆ ಸಿದ್ಧರಾಗಿ ಹೊರಟು ಗೋಗರ್ಭವನ್ನು ಸೇರಿದರು. ಪರಮೇಶ್ವರಿಯ ಸಂಕಲ್ಪದಿಂದ ಬ್ರಹ್ಮದೇವನು ಭೂಮಿಯ ಮೇಲೆ ಭೃಂಗುವಂಶದಲ್ಲಿ ನಿಜಾಂಶದಿಂದ ಭಾಸ್ಕರಾಚಾರ್ಯ ಎಂಬ ಹೆಸರಿನಲ್ಲಿ ಜನ್ಮ ತಾಳಿದನು. ಬಳಿಕ ಭಾಸ್ಕರಾಚಾರ್ಯರು ಸಿದ್ಧವೈಶ್ಯರ ಭೂಲೋಕಾವತಾರಣಕ್ಕಾಗಿ ಎದುರು ನೋಡುತ್ತಾ ಗೋಕರ್ಣ ಪ್ರದೇಶವನ್ನು ಸೇರಿದರು. ಗೋಗರ್ಭ ಕ್ಷೇತ್ರದಲ್ಲಿ 1 ಸಂವತ್ಸರ ಕಾಲ ವಾಸ ಮಾಡಿದ ಆ ವೈಶ್ಯರು ಗೋಕರ್ಣ ಕ್ಷೇತ್ರದ ಮೂಲಕ ಹಿಮಾಲಯದ ತಪ್ಪಲಿಗೆ ಇಳಿದು ಬಂದರು. ಭಾಸ್ಕರಾಚಾರ್ಯರು ಅಲ್ಲಿ ಅವರನ್ನು ಸಂಧಿಸಿ ಅವರಿಗೆ ಪುರೋಹಿತರಾದ ಕೈಲಾಸದಿಂದ ಆರ್ಯವರ್ತಕ್ಕೆ ಅವತರಿಸಿ ಬಂದ ಆ ಸಿದ್ಧವೈಶ್ಯರಿಗೆ ಗುರುವಾದ ಭಾಸ್ಕರಾಚಾರ್ಯರು ಆರ್ಯವೈಶ್ಯರೆಂದು ಹೆಸರಿಟ್ಟರು. ಅವರು ಗಂಗಾ ಬ್ರಹ್ಮಪುತ್ರ ನದಿಗಳ ಸಂಗಮ ಸ್ಥಾನವಾದ ಗೌರ ದೇಶವನ್ನು ಸೇರಿ ಅಲ್ಲಿ ಸ್ವಲ್ಪ ಕಾಲ ನಿವಾಸ ಮಾಡಿದರು. ಅಲ್ಲಿ ಅವರು ಗೌರ ಗೋಮಾತರೆಂಬ ಹೆಸರನ್ನು ಹೊಂದಿದರು. ಆ ಬಳಿಕ ಅವರು ಬೃಹತ್ ಶೈಲಗಳೆಂಬ ಪತಕೋಯಿ ಗಿರಿ ಪ್ರಾಂತಕ್ಕೆ ಬಂದು ಸೇರಿಕೊಂಡರು. ಅಲ್ಲಿ ತಮ್ಮ ಕುಲದೈವವಾದ ಯೋಗಮಾಯ ಕನ್ಯೆಯನ್ನು ಕಾಮಟೇಶ್ವರಿ ಎಂಬ ಹೆಸರಿನಲ್ಲಿ ಪ್ರತಿಷ್ಠಾಪಿಸಿಕೊಂಡು ಕಾಮಟಾರೆಂದು ಕರೆಯಲ್ಪಟ್ಟರು. ಬಾಲನಗರ ಗೌರವಾಜ್ ಬಾಲೀಲಾ ವ್ಯವಸ್ಥೆ. ಪತಕೋಯಿ ಗಿರಿ ಪ್ರಾಂತ್ಯವು ಗಂಧರ್ವ ಭುವಿಯಾದ ಮಣಿಪುರ ರಾಜ್ಯಕ್ಕೆ ಪೂರ್ವ ದಿಕ್ಕಿನ ಸರಿಹದ್ದಿನಲ್ಲಿದೆ. ಪೂರ್ವ ವೈರದಿಂದ ಗಂಧರ್ವರಿಗೂ ಮತ್ತು ವೈಶ್ಯರಿಗೂ ಮಧ್ಯೆ ಕಲಹ ಜ್ವಾಲೆಗಳೆದ್ದು ತೀವ್ರ ಯುದ್ಧಗಳ ರೂಪವನ್ನು ತಾಳಿದವು. ಆಗ ವೈಶ್ಯರು ತಮ್ಮ ಕುಟುಂಬದಲ್ಲಿಯ ಯುವಕರನ್ನು ಸಂಘಟಿಸಿ ಬಲಿಷ್ಠವಾದ ವಿಶಾಲ ಸೈನ್ಯಗಳನ್ನು ಏರ್ಪಡಿಸಿಕೊಂಡರು. ಕೆಲವು ವೈಶ್ಯಕನ್ಯೆಯರು ಗಾಯಗೊಂಡವರಿಗೂ ವೃದ್ಧರಿಗೂ ಸೇವೆಯನ್ನು ಮಾಡುತ್ತಾ ನಿರಂತರ ದೇವಿ ಪೂಜೆ, ಸಮಾಜ ಸೇವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ನಿಮಗ್ನರಾದರು. ತಮ್ಮ ದೇಶ ಸಮಾಜಗಳ ಸಂರಕ್ಷಣೆಗಾಗಿ ತ್ಯಾಗಮಯ ಜೀವಿಗಳಾಗಿ ಸೈನ್ಯದಲ್ಲಿ ಸೇರಿದ ವೈಶ್ಯ ಬಾಲಕರನ್ನು ಬಾಲನಗರರೆಂದು ಕರೆಯತೊಡಗಿದರು. ದೇವಿ ಸೇವೆಗೆ ಮತ್ತು ಸಮಾಜ ಸೇವೆಗೆ ಸೊಂಟ ಕಟ್ಟಿದ್ದ ಬಾಲಿಕೆಯರನ್ನು ಗೌರವ ಬಾಲಿಕೆಯರೆಂದು ಕರೆಯತೊಡಗಿದರು. ಆರ್ಯವೈಶ್ಯರ ಶುಭ ಕಾರ್ಯಗಳ ಸಂದರ್ಭಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಈ ಬಾಲನಗರ ಗೌರವ ಬಾಲಿಕೆಯರಾಗಿ ಪ್ರಥಮ ತಾಂಬೂಲ ಪ್ರಸಾದಾದಿಗಳನ್ನಿತ್ತು ಗೌರವಿಸಿದರು. ವೈಶ್ಯರು ಬಾಲನಗರ ಸೈನ್ಯ ಬಲದಿಂದ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಜೇಯರಾದರು. ಆದರೆ ನಿರಂತರ ಹೋರಾಟಗಳಿಂದ ಜಿಗುಪ್ಸೆ ಹೊಂದಿ ಅಲ್ಲಿಂದ ಪ್ರಯಾಣ ಬೆಳೆಸಿ ಆಂಧ್ರಪ್ರದೇಶದ ಪಾವನ ಗೋದಾವರಿ ನದಿಯ ಪೂರ್ವ ದಿಕ್ಕು ಶಾಖತೆಯಾದ ಗೌತಮಿ ತೀರ ಪ್ರದೇಶವನ್ನು ಸೇರಿದರು. ಅಲ್ಲಿ ಅವರು ಬ್ರಹ್ಮಕುಂಡವೆಂಬ ಜಲಾಶಯವನ್ನು ನೋಡಿದರು. ಆ ಜಲಾಶಯದಲ್ಲಿ ಒಂದೇ ನಾಳಕ್ಕೆ ಹುಟ್ಟಿದ 3 ಸಹಸ್ರದಳ ಪದ್ಮಗಳು ವಿರಾಜಿಸುತ್ತಿರುವುದನ್ನು ಕಂಡು ಆಶ್ಚರ್ಯಗೊಂಡು ಆಗ ಭಾಸ್ಕರಾಚಾರ್ಯರು ಆ ಜಲಾಶಯವನ್ನು ನೋಡಿ ಹೀಗೆ ನುಡಿದರು. ಬ್ರಹ್ಮಕುಂಡ ಮಹತ್ವ, ಅಲ್ಲಿ ವೈಶ್ಯನಗರಗಳ ನಿರ್ಮಾಣದ ನಿರ್ಣಯ. ಪ್ರಿಯ ಶಿಷ್ಯರವ, ಓ ವೈಶ್ಯೋತ್ತಮರೇ, ನಾವು ನಮ್ಮ ಗಮ್ಯವನ್ನು ಸೇರಿಕೊಂಡೆವು. ಮನೋಜ್ಞವಾದ ಈ ಪ್ರದೇಶದಲ್ಲಿ ಪೂರ್ವದಲ್ಲಿ ಮಹಾಪುಣ್ಯಪ್ರದವಾದ ಪುಲಸ್ತ್ಯಾಶ್ರಮವು ಶೋಭಿಸುತ್ತಿತ್ತು. ಇಲ್ಲಿ ಕುಮಾರಸ್ವಾಮಿ ತಪಸ್ಸು ಮಾಡಿದುದರಿಂದ ಇದು ಕುಮಾರಕ್ಷೇತ್ರವೆಂದು ಪ್ರಸಿದ್ಧವಾಯಿತು. ಆನೇಲ ಬ್ರಹ್ಮಶ್ರೀಗಳು ಇಲ್ಲಿ ಮಹಾಯಜ್ಞಗಳನ್ನು ಮಾಡಿರುವರು. ಚತುರ್ಮುಖನಾದ ಬ್ರಹ್ಮನಿಂದಲೂ ಕೂಡ ಯಜ್ಞವಾಚರಿಸಲ್ಪಟ್ಟ ಈ ಮಹಿಮಾನ್ವಿತ ಪ್ರದೇಶದಲ್ಲಿ ಪುಲ್ಯಸ್ತೇಹ
ಮಾಯಾಮುನಿಯು ಯಜ್ಞ ಮಾಡಲು ಬ್ರಹ್ಮ ವಿಷ್ಣು ಮಹೇಶ್ವರರು ಏಕೀಕೃತರಾಗಿ ಪ್ರತ್ಯಕ್ಷರಾದರು. ಆಗ ಹೋಮಕುಂಡದ ಅಗ್ನಿಜ್ವಾಲೆಗಳು ಜಲತರಂಗಗಳಾಗಿ ಬದಲಿಸಿ ಅದೊಂದು ಜಲಾಶಯವಾಗಿ ರೂಪ ತಾಳಿತು. ತ್ರಿಮೂರ್ತಿಗಳು ಏಕೀಕೃತರಾದ ಘಟನೆಗೆ ಚಿಹ್ನೆಯಾಗಿ ಈ ಜಲಾಶಯದಲ್ಲಿ ಒಂದು ನಾಳಕ್ಕೆ 3 ಸಹಸ್ರದಳ ಪದ್ಮಗಳು ಹುಟ್ಟಿ ಅಂದಿನಿಂದ ಶೋಭಿಸುತ್ತಿವೆ. ಅಂತ ಈ ಬ್ರಹ್ಮಕುಂಡವನ್ನು ಯಾರು ದರ್ಶಿಸಿ ತೀರ್ಥ ಸೇವೆಯನ್ನೇ ಮಾಡುವರೋ ಅವರು ನಿಶ್ಚಯವಾಗಿ ಬ್ರಹ್ಮನನ್ನು ಹೊಂದಬಲ್ಲರೆಂದು ಪ್ರತೀತಿ. ಈ ಬ್ರಹ್ಮಕುಂಡ ಸ್ಥಾನವೇ ನಮಗೆ ಮಿಗಿಲಾಗಿ ವಾಸಯೋಗ್ಯವಾಗಿದೆ ಎಂದು ಈ ಕ್ಷೇತ್ರ ಮಹಾತ್ಮೆಯನ್ನು ಕುರಿತು ಹೇಳಿದರು. ಆನಂತರ ಬ್ರಹ್ಮಾವತಾರಿಯಾದ ಭಾಸ್ಕರಾಚಾರ್ಯರು ವಿಶ್ವಕರ್ಮನನ್ನು ಕರೆಸಿ ತಮ್ಮ ಅವತಾರ ರಹಸ್ಯವನ್ನು ತಿಳಿಸಿ ಆರ್ಯವೈಶ್ಯರ ನಿವಾಸಕ್ಕಾಗಿ ಸರ್ವಾಂಗ ಸುಂದರವಾದ 18 ರಾಜ್ಯಗಳನ್ನು ನಿರ್ಮಿಸಲು ಆಜ್ಞಾಪಿಸಿದನು. ಆಗ ವಿಶ್ವಕರ್ಮನು ವಿರಾಂಚಿಯ ಆದೇಶವನ್ನು ಅನುಸರಿಸಿ 1 ಜ್ಯೇಷ್ಠಶೈಲ ಪೆನುಗೊಂಡೆ, ಇರವಾದ್ಯಕ, ಯಲ್ಲಾಪುರ, ವೀರನಾರಾಯಣ, ಶಿವಪುರ, ಅಸಂಟ, ನರಸಾಪುರ, ದನದಪುರ, ಧರ್ಮಾವರ, ಜಗನ್ನಾಥ, ಕಳಿಂಗಪಟ್ಟಣ, ಪಾಂಚಾಲಪುರ, ಪಾಲಕ್ಕುಂಡ, ತ್ರಿಗುಣಪಟ್ಟಣ, ಭೀಮಪಟ್ಟಣ, ಘಂಟಸಾಲ, ವಿಶಾಲ, ಪಿಟೀಕಾಪುರ ಎಂಬ 18 ಪಟ್ಟಣಗಳನ್ನು ಈ ಭೂಮಿಯಲ್ಲಿ ನಿರ್ಮಿಸಿದನು. ಅನೇಕ ವಿಧ ರತ್ನಗಳಿಂದ ತುಂಬಿ ಕೈಲಾಸ ಶಿಖರ ಸಮಾನವಾದ ಮಣಿಖಚಿತವಾದ ರಾಜಪ್ರಸಾದಗಳಿಂದಲೂ ಚತುರ್ವರ್ಣ್ಯಗಳ ಪ್ರಜೆಗಳಿಂದಲೂ ಕೂಡಿ ಶೋಭಿಸುವ ವಿಧದಲ್ಲಿ ವಿಶ್ವಕರ್ಮನು ಆ ನಗರಗಳನ್ನು ನಿರ್ಮಾಣಗೊಳಿಸಿದ ಕಾರಣದಿಂದ ಅಂದಿನಿಂದ ವೈಶ್ಯರು ನಾಗರರೆಂದು ಕರೆಯಲ್ಪಟ್ಟರು. ಬ್ರಹ್ಮಕುಂಡ ಸಮೀಪದಲ್ಲಿ ನಿರ್ಮಿಸಲ್ಪಟ್ಟ ಪೆನುಗೊಂಡೆ ಪಟ್ಟಣವು ವೈಶ್ಯರಿಗೆ ರಾಜಧಾನಿಯಾಯಿತು. ಪಾರ್ವತಿ ಪರಮೇಶ್ವರರು ಗೌರಿನಗರೇಶ್ವರರೆಂಬ ಹೆಸರಿನಲ್ಲಿ ಪೆನುಗೊಂಡೆಪುರದಲ್ಲಿ ಆಚಾರ್ಯವರ್ತರಾಗಿ ಅವತರಿಸಿದರು. ಲಕ್ಷ್ಮೀನಾರಾಯಣರು ಕೋನ ಕಮಲ ಕನಾರ್ದನ ಸ್ವಾಮಿಗಳೆಂಬ ಹೆಸರಿನಲ್ಲಿ ಆ ವೈಶ್ಯ ರಾಜಧಾನಿಯಲ್ಲಿ ಆಚಾರ್ಯಾವತಾರ ಮೂರ್ತಿಗಳಾಗಿ ನೆಲೆಸಿದರು. ಆದಿಪರಾಶಕ್ತಿಯಾದ ಯೋಗಮಾಯ ಕನ್ಯೆಯು ವಿದ್ಯಾವಾಸಿನಿ ಎಂಬ ಹೆಸರಿನಲ್ಲಿ ಅರ್ಚಾವತಾರದಲ್ಲಿ ವಿರಾಜಿಸಿದಳು. ಪಶ್ಚಿಮದಲ್ಲಿ ಗೋಸ್ತ ನದಿ ತೀರ, ಪೂರ್ವದಲ್ಲಿ ಗೋದಾವರಿ ಶಾಖೆಯಾದ ಗೌತಮಿ ನದಿ, ಉತ್ತರದಲ್ಲಿ ಗೋದಾವರಿಯ ಮತ್ತೊಂದು ಶಾಖೆಯಾದ ವಸಿಷ್ಠಗಂಗಾ, ದಕ್ಷಿಣದಲ್ಲಿ ಅಂತರ್ವೇದಿ ಎಂಬ ಸಮುದ್ರ, ಹೀಗೆ ಎಲ್ಲೆಗಳಾಗಿ ಶೋಭಿಸುತ್ತಿದ್ದ ವೈಶ್ಯ ರಾಜಧಾನಿ ನಗರಕ್ಕೆ ಕೈಲಾಸದಲ್ಲಿ ವೈಶ್ಯರ ಪೂರ್ವ ನಿವಾಸವಾದ ಮಹಾಗಿರಿಯ ಜ್ಞಾಪಕಾರ್ಥವಾಗಿ ನಗರಿ ಪೆನುಗೊಂಡೆ ಎಂದು ಹೆಸರಿಟ್ಟುಕೊಂಡರು. ಆ ಪೆನುಗೊಂಡೆ ನಗರವು ಪಂಚಕ್ರೋಶ ಪಟ್ಟಣವೆಂದು ಪ್ರಸಿದ್ಧವಾಯಿತು. ತರುವಾಯ ಆ ವೈಶ್ಯರು ಧನೇಶ್ವರನಾದ ಕುಬೇರನಿಂದ ಮಕರಾದಿ ನವನಿಧಿಗಳನ್ನು ಹೊಂದಿದರು. ಬ್ರಹ್ಮಾಂಶ ಸ್ವರೂಪರಾದ ಭಾಸ್ಕರಾಚಾರ್ಯರೊಡಗೂಡಿ 18 ಪಟ್ಟಣಗಳನ್ನು ಪ್ರವೇಶಿಸಿದರು. ಗುರುಭಾಸ್ಕರರು ನಗರ ಪ್ರವೇಶ ಸಮಯದಲ್ಲಿ ಪುಣ್ಯಾಹ ವಚನಾದಿಗಳನ್ನು, ಮಂಗಳಕರವಾದ ಶಾಂತಿಕ ಪೌಷ್ಟಿಕ ಯಜ್ಞಾದಿಗಳನ್ನು ವಿದ್ಯುಕ್ತ ರೀತಿಯಲ್ಲಿ ಮಾಡಿಸಿದರು. ಪಾವನ ಗೋದಾವರಿ ನದಿಶಾಖೆಯಾದ ಗೌತಮಿ ಸಮೀಪದಲ್ಲಿ ಬ್ರಹ್ಮಕುಂಡ ಕ್ಷೇತ್ರದ ಬಳಿ ಗುರುಭಾಸ್ಕರರ ಆಶ್ರಮವು ನಿರ್ಮಿತವಾಯಿತು. ಪೆನುಗೊಂಡೆ ಪಟ್ಟಣದ ವೈಶ್ಯ ಸಂತತಿಯವರು ಧರ್ಮ ಕರ್ಮ ನಿರ್ವಹಣೆಯಲ್ಲಿ ಆದರ್ಶಪ್ರಾಯರಾಗಿ ಕ್ರಮವಾಗಿ 18 ಪಟ್ಟಣಗಳಲ್ಲಿ ಸೇರಿ ಸಮಸ್ತ ದೇಶಗಳನ್ನು ತಮ್ಮ ವ್ಯಾಪಾರವನ್ನು ಹರಡಿದರು. ದೇಶದ 4 ದಿಕ್ಕುಗಳಲ್ಲಿಯೂ ಗತವೈಭವದಿಂದ ಪೂರ್ವ ವೈಶ್ಯರಿಗೆ ತಮ್ಮ ಸಹಾಯ ಸಹಕಾರಗಳನ್ನು ನೀಡುತ್ತಾ ಅವರು ಸರ್ವತೋಮುಖ ಅಭಿವೃದ್ಧಿಗಾಗಿ ಆಶ್ರಯವಾದರು. ಕಾಲಕ್ರಮದಲ್ಲಿ ವನಿಯಲ್ಲಿ ವಿಭಿನ್ನ ಪ್ರಾಂತ್ಯಗಳಲ್ಲಿ ನಿವಾಸ ಮಾಡಿಕೊಂಡಿದ್ದ ವೈಶ್ಯರಲ್ಲಿ ಕೆಲವರು ಆಂಧ್ರಪ್ರದೇಶದ 18 ಪಟ್ಟಣಗಳಿಗೆ ಸೇರಿ ಇಲ್ಲಿಯ ಆರ್ಯವೈಶ್ಯರೊಡನೆ ಬೆರೆತು ಹೋದರು. ಕ್ರಮವಾಗಿ ಆಂಧ್ರಪ್ರದೇಶದ ವೈಶ್ಯ ಸಮಾಜವು 714 ಗೋತ್ರದವರಿಂದ ಪ್ರಕಾಶಿಸಿತು. ಅಂದು ಆ ವೈಶ್ಯರು ಶೈವ, ವೈಷ್ಣವ, ಶಾಕ್ತೇಯಾದಿ ಮತಗಳ ಮೇಲೆ ಸಮಾನವಾದ ಆಧರಣೆಯನ್ನು ತೋರಿಸುತ್ತಾ ಮತ ಸಾಮರಸ್ಯದಿಂದ ವರ್ತಿಸತೊಡಗಿದರು. ಕಾಲಕ್ರಮದಲ್ಲಿ ಹೀಗೆ ಮಣಿಗುಪ್ತಾದಿಗಳಿಗೆ ಸಾಲಕ್ಕಾಯನ ಋಷಿಯು ಹೇಳಲು ಆರ್ಯವೈಶ್ಯ ಶ್ರೇಷ್ಠರು ಮತ್ತು ಕೇಳಬೇಕೆಂಬ ಕುತೂಹಲವುಳ್ಳವರಾಗಿ ವಿಪ್ರೋತ್ತಮ
ಕೈಲಾಸದಿಂದ ಗೋದಾವರಿ ತೀರದ ಭೂಮಿಗೆ ಸೇರಿ ಸರ್ವತೋಮುಖ ಅಭಿವೃದ್ಧಿಯನ್ನು ಸಾಧಿಸಿದ ಆ ವೈಶ್ಯವಂಶದಲ್ಲಿ ಪರಾಶಕ್ತಿಯು ಅವತರಿಸುವಳೆಂದು ಸೂತಮನಿಯು ಶೌನಕಾದಿಗಳಿಗೆ ಹೇಳಿದರಲ್ಲವೇ? ಆಕೆ ಯಾರ ಗೃಹದಲ್ಲಿ ಜನ್ಮ ತಾಳಿದಳು? ಪರಾಂಬಿಕೆಯನ್ನು ಎತ್ತವರ ವಂಶಕ್ರಮವೆಂತಹದು? ಆ ವಿಷಯವನ್ನೆಲ್ಲ ನಮಗೆ ವಿವರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ವಿದ್ವಹು ವಿವ ವಂಶಕ್ರಮ. ಹೀಗೆ ಮಣಿಗೂಕ್ತಾದಿಗಳಿಂದ ಕೇಳಲ್ಪಟ್ಟ ಸಾಲಂಕಾಯನ ಋಷಿಯು, ಕುಮಾರರೇ, ಕೈಲಾಸವಾಸಿಗಳಾದ ವೈಶ್ಯರು ಗೋಕರ್ಣದಿಂದ ಭೂಮಿಗೆ ಬಂದ ಕಾಲದಲ್ಲಿ ವೈಶ್ಯಕುಲ ಭಾರವನ್ನು ವಹಿಸಿಕೊಂಡು ಅವರಿಗೆ ನಾಯಕನಾಗಿ ಪ್ರಸಿದ್ಧನಾದ ಉದ್ವುಹು ಎಂಬ ಹೆಸರಿನ ವೈಶ್ಯಶ್ರೇಷ್ಠನು, ಅವನು ಪ್ರಭತಸ ಋಷಿಗೋತ್ರದಲ್ಲಿ ಹುಟ್ಟಿದವರಿಗೆಲ್ಲ ಮೂಲಪುರುಷನೆಂದು ಹೇಳಲ್ಪಟ್ಟನು. ಆ ಉದ್ವುವಿನ ಕುಮಾರನು ಮಗನು. ಅವನು ಅನೇಕ ವಿಧ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿ ಸಾರ್ಥಕ ನಾಮಧೇಯವನಾದನು. ಅವನ ಮಗನು ಮಧುವಂತನು. ಅವನು ಶ್ರೀ ಮಹಾವಿಷ್ಣುವನ್ನು ಉಪಾಸಿಸಿ ಕಾಲಗಮನವುಳ್ಳ ವಿಮಾನವನ್ನು ಹೊಂದಿ ಯಕ್ಷಲೋಕಕ್ಕೆ ಹೋಗಿ ವಿಶ್ವಾವಸು ಎಂಬ ಹೆಸರಿನ ಯಕ್ಷರಾಜೇಂದ್ರನ ಕುಮಾರಿಯಾದ ಕೋಕಿಲ ಎಂಬ ಕುಮಾರಿಯನ್ನು ವಿವಾಹವಾಗಿ ಜಗತ್ಪ್ರಸಿದ್ಧನಾದನು. ಮಧುಮಂತನಿಗೆ ಮಣಿಮಂತ, ಕೀರ್ತಿಮಂತ, ಶ್ವೇತ, ಮುಚಿಕುಂದ, ವಿರೋಚನ ಎಂಬ ಬಹು ಪರಾಕ್ರಮವಂತರಾದ 5 ಮಂದಿ ಕುಮಾರರು ಜನಿಸಿದರು. ಅವರಲ್ಲಿ ವಿರೋಚನನಿಗೆ ತುಲಧಾರ ಮತ್ತು ಮಣಿಧಾರ ಎಂಬ ಈರ್ವ ಕುಮಾರರು ಜನಿಸಿದರು. ಅವರಲ್ಲಿ ತುಲಾಧಾರನು ಕಾಶಿಗೆ ಹೋಗಿ ಅಲ್ಲಿ ನಿವಾಸಿಸುತ್ತಾ ಧರ್ಮದಲ್ಲಿ ಜಾಜೀಲಿ ಎಂಬ ಮುನಿಸತ್ತಮನನ್ನು ಜಯಿಸಿದನೆಂದು ಹೇಳಲಾಗಿದೆ. ತುಲಧಾರನ ಕಥೆಯು ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದು ಹೇಳಿದರು. ಆಗ ಮಣಿಗುಪ್ತಾದಿಗಳು ಸಾಲಂಕಾಯರೊಡನೆ ಗುರುವಾರ ಜಾಜೀಲಿ ಎಂಬ ಬ್ರಾಹ್ಮಣನನ್ನು, ನಿತ್ಯ ವಿಪ್ರಪ್ರೀತನಾದ ತುಲಧಾರನು ಯಾವ ಧರ್ಮದಿಂದ ಜನಿಸಿದನು, ದಯಮಾಡಿ ಆ ವೈತ್ಯಾಂತವನ್ನು ನಮಗೆ ವರ್ಣಿಸಿರಿ ಎಂದು ಪ್ರಾರ್ಥಿಸಿದರು. ಸಾಲಂಕಾಯನವರು ಈ ವಿಧವಾಗಿ ಹೇಳಲಾರಂಭಿಸಿದರು. ತುಲಧಾರನ ವೃತ್ತಾಂತ. ವೈಶ್ಯೋತ್ತಮರೇ, ಜಾಜೀಲಿ ಎಂಬ ಹೆಸರಿನ ಓರ್ವ ಬ್ರಾಹ್ಮಣೋತ್ತಮನು ಅರಣ್ಯದಲ್ಲಿ ನಿವಾಸ ಮಾಡಿಕೊಂಡಿದ್ದನು. ಆತನು ತನ್ನ ತಪಸ್ಸಮಾಧಿಯಲ್ಲಿ ಸ್ವಲ್ಪವೂ ಚಲಿಸದೆ ಮರದಂತೆ ಇದ್ದುದರಿಂದ ಕಾಳಿಂಗ ಪಕ್ಷಿಗಳು ಅವರ ಶಿರಸ್ಸಿನ ಮೇಲೆ ಜಟಕುಟಾರದಲ್ಲಿ ಮೊಟ್ಟೆಗಳನ್ನಿಟ್ಟು ವಾಸಿಸುತ್ತಿದ್ದವು. ಜಾಜಿಲಿಗೆ ಆ ವಿಷಯವು ತಿಳಿದರೂ ಆ ಪಕ್ಷಿಗಳ ಸ್ವೇಚ್ಛೆಗೆ ಭಂಗವನ್ನು ಉಂಟು ಮಾಡಲಿಲ್ಲ. ಆ ಮೊಟ್ಟೆಗಳು ಮರಿಗಳಾಗಿ ಆರುವವರೆಗೂ ಜಾಜಿಲಿಯ ಶಿರಸ್ಸಿನ ಮೇಲೆಯೇ ವೃದ್ಧಿ ಹೊಂದಿದವು. ಆದರೂ ಕೂಡ ಆ ಪಕ್ಷಿಗಳು ಮಾನಸ ಸರೋವರಕ್ಕೆ ಹೋಗದೆ ಜಾಜಿಲಿಯ ಜಟಕೂಟರದಲ್ಲಿಯೇ ಇರತೊಡಗಿದವು. ಆಗ ಮಹರ್ಷಿಯು ತನ್ನ ನಿಶ್ಚಲತ್ವಕ್ಕೂ ಸಹನೆಗೂ ತಾನೇ ಸಂಭ್ರಮಿಸುತ್ತಾ ನಾನೆಷ್ಟು ಧರ್ಮಶೀಲನಾದೆನೆಂದು ಬಲು ಅಟ್ಟಹಾಸ ಮಾಡಿದನು. ಆಗ ಅಂತರಿಕ್ಷದಿಂದ, ಓ ಜಾಜೀಲಿ, ನೀನು ಧರ್ಮದಲ್ಲಿ ತುಲಧಾರನಿಗೆ ಸಮವಿಲ್ಲ, ಹೀಗೆ ಗರ್ವಿಸುವುದು ತರವಲ್ಲ ಎಂಬ ಮಾತುಗಳು ಕೇಳಿಸಿದವು. ಆ ಮಾತುಗಳನ್ನು ಕೇಳಿದ ಜಾಜಿಲಿ ಕ್ರೋಧವನ್ನು ಹೊಂದಿ ಅಂಗಡಿಯಲ್ಲಿ ವಸ್ತುಗಳನ್ನು ವಿಕ್ರಯ ಮಾಡುತ್ತಿದ್ದ ತುಲಧಾರನ ಬಳಿಗೆ ಬಂದನು. ತನ್ನ ಬಳಿ ಬರುತ್ತಿದ್ದ ಜಾಜಿಲಿಯನ್ನು ಆದರದಿಂದ ತುಲಧಾರನು ಎದುರುಗೊಂಡು ಆಹ್ವಾನಿಸಿ, ಏ ವಿಪ್ರೋತ್ತಮ, ನೀವು ಮಹಾನ್ ತಪಸ್ಸು ಮಾಡಿದ್ದೀರಿ, ಆದರೆ ಧರ್ಮದ ನಿಜಸ್ಥಿತಿಯನ್ನು ಮಾತ್ರ ತಿಳಿದುಕೊಳ್ಳಲಿಲ್ಲ. ನಿಮಗೆ ನನ್ನಿಂದ ಆಗಬೇಕಾದ ಪ್ರಿಯವು ಯಾವುದೋ ಹೇಳಿರಿ, ನಾನು ನಿಮ್ಮ ಅಭಿಷ್ಟವನ್ನು ತಪ್ಪದೇ ನೆರವೇರಿಸಬಲ್ಲೆ ಎಂದು ನುಡಿದನು. ಆ ನುಡಿಗಳನ್ನು ಕೇಳಿದ ಜಾಜಿಲಿಯು ಆಶ್ಚರ್ಯಚಕಿತನಾಗಿ, ಏ ತುಲಧಾರನೇ, ವ್ಯಾಪಾರಿಯಾದ ನಿನಗೆ ಇತ್ತ ಬುದ್ಧಶಕ್ತಿಯು ಯಾವ ವಿಧದಲ್ಲಿ ಲಭಿಸಿತೋ ನನಗೆ ತಿಳಿಸು ಎಂದು ಕೇಳಿದನು. ಆಗ ತುಲಧಾರನು, ಹೇ ಬ್ರಾಹ್ಮಣೋತ್ತಮ, ಪೂರ್ವದಲ್ಲಿ ಬ್ರಹ್ಮವೇತ್ತರಿಂದ ನನಗೆ ಪುರಾತನವಾದ ಧರ್ಮಸ್ವರೂಪವು ಉಪದೇಶಿಸಲ್ಪಟ್ಟಿತ್ತು. ಭೂತದಯೆ, ಸರ್ವ ಪ್ರಾಣಿಗಳಲ್ಲಿ ಸ್ನೇಹಭಾವ, ದೇವತಾರಾಧನೆ, ದ್ವಿಜ ಸ್ವರುಣ್, ಸಕಲೋಚಿತ ಧರ್ಮಾಚರಣ್, ನಿರಾಹಂಕಾರ, ಇವುಗಳೇ ಪರಮಪದಗಳು. ತದಿತರಹವಾದುಗಳೆಲ್ಲ ಲೋಕಾನುಸರಣೆಗಾಗಿ ಏರ್ಪಟ್ಟಿವೆ. ಅಹಂಕಾರದಿಂದ ನಿನ್ನ ತಪಸ್ಸು ನಷ್ಟವಾಗಿ ಹೋಯಿತು. ನಾನು ಧರ್ಮದಿಂದ ಸಂಪಾದಿಸಿದ ತಪಶಕ್ತಿಯನ್ನು ನಿನಗೆ ನೀಡುವೆನು, ಆದ್ದರಿಂದ ನೀನು ಸಮಸ್ತ ಪುಣ್ಯಲೋಕಗಳನ್ನು ಹೊಂದಬಲ್ಲೆ ಎಂದು ಹೇಳಿ ತನ್ನ ತಪಶಕ್ತಿಯನ್ನು ಜಾಜಿಲಿಗೆ ಧಾರೆ ಎರೆದನು. ತುಲಧಾರನಿಂದ ಹೊಂದಿದ ತಪೋಬಲದಿಂದ ಜಾಜಿಲಿಯು ಪುಣ್ಯಲೋಕಗಳನ್ನು ಹೊಂದಿದನು. ಪುತ್ರರೇ, ತ್ಯಾಗ, ಧನಶೀಲತ್ವ ನಿಮ್ಮ ವೈಷ್ಣವರ್ಣಕ್ಕೆ ಸಾಟಿಯಿಲ್ಲದ ಮೇಟಿ ಗುಣಗಳೆಂಬ
ಎಂಬುದು ನಿರ್ವೇದವಾದ. ಅಂತ ತ್ಯಾಗಶೀಲನಾದ ತುಲದಾರನಿಗೆ ಬ್ರಹ್ಮಜ್ಞಾನಿಯಾದ ಮಣಿಶ್ರವನು, ಅವನಿಗೆ ಜಟಿಲನು, ಆ ಜಟಿಲನಿಗೆ ಭದ್ರನು, ಭದ್ರನಿಗೆ ಅಯಗ್ರೀವನು ಜನಿಸಿ ವಂಶವೃಕ್ಷವನ್ನು ಬೆಳೆಸಿದರು. ಅಯಗ್ರೀವನಿಗೆ ಪದ್ಮಾಕ್ಷನೆಂಬ ಒಬ್ಬ ಪುಣ್ಯಮೂರ್ತಿಯು ಉದಯಿಸಿದನು. ಪದ್ಮಾಕ್ಷನಿಗೆ ಹೇಮವರ್ಣ, ಶ್ರವಣಕುಮಾರ ಎಂಬ ಪುತ್ರರು ಜನ್ಮ ತಾಳಿದರು. ಶ್ರವಣಕುಮಾರನು ಅಂಧರಾದ ತನ್ನ ತಂದೆ ತಾಯಿಗಳನ್ನು ತಕ್ಕಡಿಯಲ್ಲಿ ಕುಳ್ಳರಿಸಿಕೊಂಡು ಹೋರುತ್ತಾ ಅವರಿಂದ ಸಮಸ್ತ ಪುಣ್ಯಕ್ಷೇತ್ರಗಳ ಸೇವೆ ಮಾಡಿಸಿ ಶ್ರೀರಾಮನನ್ನು ಮೀರಿಸಿದ ಪಿತೃಭಕ್ತನೆಂಬ ಹೆಸರು ಗಳಿಸಿದನು. ಆ ಪದ್ಮಾಕ್ಷನ ವಂಶವು ಕಲಿಯುಗದಲ್ಲಿ ಬಹುಕಾಲದವರೆಗೂ ಮುಂದುವರಿಯಿತು. ಆ ಪವಿತ್ರ ವೈಶ್ಯವಂಶದಲ್ಲಿ ಶಿವನೆಂಬುವನು ಹುಟ್ಟಿದನು. ಅವನಿಗೆ ಗೋಮುಖನೆಂಬ ಪುತ್ರನು ಜನಿಸಿದನು. ಅವನು ಯಮಧರ್ಮನನ್ನು ಆರಾಧಿಸಿ ದೀರ್ಘಾಯುಷ್ಯವನ್ನು ಹೊಂದಿದನು. ಆ ಗೋಮುಖನ ಮಗನು ಕುಮುದನೆಂಬ ವೈಶ್ಯೋತ್ತಮನು. ಅವನ ಪುತ್ರನು ಕಲಹರೆಂಬ ಮಹಾನುಭಾವನು. ಆ ಕಲಹರನು ಸಂತಾನವಿಲ್ಲದೆ ಈಶ್ವರನನ್ನು ನಿರಂತರ ಕುಸುಮಗಳಿಂದ ಪೂಜಿಸಿದನು. ಅವನ ಭಕ್ತಿಯನ್ನು ಕಂಡು ಸಂತುಷ್ಟನಾದ ಶಿವನು ಆ ಕಲಹರನ ಸ್ವಪ್ನದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಅವನಿಗೆ ಕುಮಾರನು ಪ್ರಾಪ್ತಿಯಾಗುವಂತೆ ಒಂದು ವರವನ್ನಿತ್ತನು. ಕಲಹರನು ಪ್ರಭುವಿಗೆ ಸರ್ವ ಲಕ್ಷಣೋಪೇತನಾದ ಪುತ್ರನು ಜನ್ಮ ತಾಳಿದನು. ಆಗ ವಿಚಿತ್ರವಾಗಿ ಅಂತರಿಕ್ಷದಿಂದ ಕುಸುಮ ವರ್ಷವು ಸುರಿಯಿತು. ಕುಸುಮೇಶ್ವರನ ವರಪ್ರಸಾದದಿಂದ ಹುಟ್ಟಿದ ಆ ಕುಮಾರನಿಗೆ ಕಲಹರನು ಕುಸುಮಶ್ರೇಷ್ಠಿ ಎಂದು ನಾಮಕರಣ ಮಾಡಿದನು. ಏ ಮಣಿಗುಪ್ತಾದಿ ವೈಶ್ಯೋಪುಂಗವರೇ, ನಿಮಗೊಂದು ವಿಶಿಷ್ಟ ವಿಷಯವನ್ನು ಹೇಳುತ್ತಿರುವೆ, ಸಾವಧಾನದಿಂದ ಕೇಳಿರಿ. ದ್ವಿಜರಿಗೆ ಪ್ರಪ್ರಥಮ ಪಿತೃದೇವತೆಗಳಾಗಿರುವವರನ್ನು ಕುರಿತು ಹರಿವಂಶಾದಿ ಪುರಾಣ ಗ್ರಂಥಗಳಲ್ಲಿ ವಿವರಿಸಲ್ಪಟ್ಟಿದೆ. ಆ ಪಿತೃದೇವತೆಗಳು ದೇವತೆಗಳಿಗಿಂತ ಪೂರ್ವಿಕರೆಂದು ಹೇಳಲ್ಪಟ್ಟಿದೆ. ಅಂದು ಬ್ರಹ್ಮಸಭೆಯಲ್ಲಿ ವೈಶ್ಯವಂಶ ಗೋತ್ರಾಭಿವೃದ್ಧಿಯನ್ನು ಮಾಡಿ ಬ್ರಹ್ಮನಿಗೆ ನಿವೇದಿಸಿ ಸನ್ಮಾನಿತರಾದ ವೈಶ್ಯರಿಗೆ ಶ್ರೇಷ್ಠರೆಂಬ ಬಿರುದನ್ನು ಸಮುಪಾರ್ಜಿಸಿಕೊಟ್ಟ ಸೋಮದತ್ತನೆಂಬ ವೈಶ್ಯಗಣಾಧಿಪತಿ ವೈಶ್ಯ ವರ್ಣಕ್ಕೆ ಪ್ರಪ್ರಥಮ ಪಿತೃದೇವತೆ ಎಂದು ಹೇಳಲ್ಪಟ್ಟಿರುವನು. ಅವನು ಅನಂತ ಮಹಿಮಾನ್ವಿತನಾಗಿದ್ದನು. ಆದಿಪರಾಶಕ್ತಿಗೆ ಪರಮಪಿತ್ರನಾಗಿದ್ದನು. ತದನಂತರ ಆ ಸೋಮದತ್ತನೇ ಸಮಾಧಿ ಎಂಬ ವೈಶ್ಯಕುಲೋತ್ತಮನಾಗಿ ಜನ್ಮ ತಾಳಿದನು. ಸುರತ ರಾಜನೊಡನೆ ಸೇರಿ ಪರಾಶಕ್ತಿಯನ್ನು ಆಚರಿಸಿ ಆ ಜಗನ್ಮಾತೆಯಿಂದ ಸಂಭವವ ಮೋಕ್ಷವೆಂಬುದ ವರವನ್ನು ಹೊಂದಿದನು. ಆನಂತರದ ಯುಗದಲ್ಲಿ ನಿಮ್ಮ ಪೂರ್ವ ವೈಶ್ಯೋತ್ತಮರು ಶಿವನ ಕೃಪೆಯಿಂದ ಕೈಲಾಸವಾಸಿಗಳಾಗಿದ್ದಾಗ ಆ ಸಮಾಧಿಯೇ ಜನ್ಮ ತಾಳಿ ಸೋಮದತ್ತನೆಂಬ ನಾಮಧೇಯ ಪಡೆದ ಅಂದಿನ ವೈಶ್ಯರಿಗೆ ನಾಯಕನಾಗಿ ಪರಾಂಬಿಕೆಯನ್ನು ಕೀರ್ತಿಕನ್ಯೆಯ ರೂಪದಲ್ಲಿ ಪುತ್ರಿಯಾಗಿ ಪಡೆದನು. ಕೈಲಾಸವನ್ನು ಬಿಟ್ಟು ಬರುವ ಸಮಯದಲ್ಲಿ ಶಂಕರನಿಂದ ಕೂಡ ತನ್ನ ಬಂಧುಗಳಿಗೆಲ್ಲ ಅಗ್ನಿಮುಖೇನ ಮೋಕ್ಷ ಹೊಂದುವ ವರವನ್ನು ಪಡೆದನು. ಆ ಸೋಮದತ್ತನೇ ಈಗ ಕಲಹರ ಪ್ರಭುವಿಗೆ ಕುಸುಮಶ್ರೇಷ್ಠಿ ಅಭಿಧಾನದಲ್ಲಿ ಕುಮಾರನಾಗಿ ಉದಯಿಸಿದನು. ಇದು ಅತ್ಯಂತ ಗಮನಾರ್ಹವಾದ ವಿಷಯವಾಗಿದೆ. ಆ ಕುಮಾರನು ದಿನೇ ದಿನೇ ಅತ್ಯಂತ ತೇಜೋವಂತನಾಗಿ ಪ್ರವರ್ಧಮಾನ ಹೊಂದಿದ್ದನು. ಅವನಿಗೆ 8 ವರ್ಷ ವಯಸ್ಸು ಪ್ರಾಪ್ತಿಯಾದ ಕೂಡಲೇ ತಂದೆಯಾದ ಕಲಹರನು ಕುಮಾರನಿಗೆ ಉಪನಯನ ಸಂಸ್ಕಾರ ಮಾಡಿಸಿ ಗುರುವಾದ ಭಾಸ್ಕರಾಚಾರ್ಯರಿಗೆ ಒಪ್ಪಿಸಿದನು. ಕುಸುಮಶ್ರೇಷ್ಠಿಯ ವಿವಾಹ. ರಾಜ್ಯಪಾಲನೆಯ ವಿಶಿಷ್ಟತೆ. ಭಾಸ್ಕರಾಚಾರ್ಯರ ಶಿಕ್ಷಣದಲ್ಲಿ ಅನತಿ ಕಾಲದಲ್ಲೇ ಕುಸುಮಶ್ರೇಷ್ಠಿಯು ವೇದಗಳನ್ನು ಷಡ್ ಶಸ್ತ್ರಗಳನ್ನು ರಾಜೋಚಿತವಾದ ಸಕಲ ವಿದ್ಯೆಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿದನು. ಕುಸುಮಶ್ರೇಷ್ಠಿಯು ಯೌವನವಂತನಾದ ಕೂಡಲೇ ಅವನಿಗೆ ಮಣಿಕುಂಡಲನೆಂಬ ಮಹಾಮುನಿಯ ಪ್ರತಿಕೆಯಾದ ಕೌಸಂಬಿಯೊಡನೆ ಕಲ್ಯಾಣವು ನಡೆಯಿತು. ಆ ಬಳಿಕ ಕಲ್ಲರ ಪ್ರಭುವು ಕುಸುಮಶ್ರೇಷ್ಠಿಗೆ ರಾಜ್ಯಭಾರವನ್ನು ಒಪ್ಪಿಸಿ ವನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ವನಕ್ಕೆ ತೆರಳಿದನು. ಕುಸುಮಶ್ರೇಷ್ಠಿಯು 18 ಪಟ್ಟಣಗಳ ನಾಯಕರಾದ ನಗರಸ್ವಾಮಿಗಳೊಡನೆ ಒಂದು ಮಹಾ ಸಮಿತಿಯನ್ನು ಏರ್ಪಡಿಸಿ ಅವರ ಅಭಿಪ್ರಾಯಗಳನ್ನು ಆಲಿಸುತ್ತಾ ಗಣತಂತ್ರ ವಿಧಾನದಲ್ಲಿ ವೈಶ್ಯ ಸಾಮ್ರಾಜ್ಯವನ್ನು ಪ್ರಜಾನುರಂಜಕವಾಗಿ ಪರಿಪಾಲಿಸತೊಡಗಿದನು. ಅವನು ಕೃಷಿಕರ ಪಾಲಿನ ಕಲ್ಪತರುವಾಗಿ ಬಂಗಾರದಂತಹ ಫಸಲನ್ನು ತೆಗೆಯುವಂತೆ ಮಾಡಿದನು. ಸಾವಿರಾರು ಗೋಶಾಲೆಗಳನ್ನು
ನಿರ್ಮಿಸಿ ಪಶು ಸಂಪತ್ತನ್ನು ಅಭಿವೃದ್ಧಿಗೊಳಿಸಿದನು. ವಿನೂತನವಾದ ಸೌಕರ್ಯಗಳಿಂದ ಕೂಡಿದ ಘನವಾದ ಹಡಗುಗಳ ನಿರ್ಮಾಣದಿಂದ ಸಮುದ್ರ ವ್ಯಾಪಾರವನ್ನು ಹೆಚ್ಚಿಸಿದನು. ಕವಿ, ಶಿಲ್ಪಿ, ಪಂಡಿತ, ಗಾಯಕರನ್ನು ಪ್ರೋತ್ಸಾಹಿಸಿ ಲಲಿತ ಕಲೋ ಪೋಷಕನೆಂಬ ರಮ್ಯ ಕೀರ್ತಿಯನ್ನು ಅರ್ಜಿಸಿದನು. ಕುಸುಮ ಶ್ರೇಷ್ಠಿಯ ಪಾಲನೆಯಲ್ಲಿ ಪ್ರಜೆಗಳು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುತ್ತಾ ನಿತ್ಯವೂ ಪಂಚಮಹಾ ಯಜ್ಞಗಳನ್ನು ನಡೆಸುತ್ತಾ ಸದಾಚಾರ ಪಾರಾಯಣರಾಗಿ ಜೀವಿಸುತ್ತಿದ್ದರು. ಓ ಮಹಾಗುಪ್ತಾದಿಗಳೇ, ವೇದಗಳ ಕಾಲದಲ್ಲಿ ಧರ್ಮರಾಯ, ರಾಜಾರ್ಯ, ಪ್ರಜಾರ್ಯ ಎಂಬ 3 ಸಮಿತಿಗಳು ಗಣತಂತ್ರ ವಿಧಾನದಲ್ಲಿ ಆರ್ಯಾವರ್ತವನ್ನು ಪರಿಪಾಲಿಸುತ್ತಿದ್ದೆವು. ಆ ಸಭೆಗಳಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ವೈಶ್ಯರಿರುತ್ತಿದ್ದರು. ಅಂದಿನಿಂದಲೂ ವೈಶ್ಯರಿಗೆ ರಾಜಪಾಲನೆಯ ಅನುಭವವಿತ್ತೆಂದು ವೇದ ವಾಗ್ಮಯವು ಸ್ಪಷ್ಟವಾಗಿ ತಿಳಿಸಿದೆ ಎಂದು ಸಾಲಂಕಾಯನರು ವೈಶ್ಯರ ರಾಜಫಲಾನುಭವವನ್ನು, ಅವರ ಪಾಲನಾ ವಿಧಾನ ವೈಶಿಷ್ಟ್ಯವನ್ನು ಆರೋಹಿಸಿದರು. ಇಲ್ಲಿಗೆ 7ಮ ಅಧ್ಯಾಯವನ್ನು ಮುಗಿಸುತ್ತಿದ್ದೇನೆ. ಜೈ ವಾಸವಿ. Subscribe to our channel. Thank you for watching videos.